ಇವತ್ತು ಸಂಡೇ, ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ ಆಗಲೇ. ಊಟ ಕೂಡ ಪ್ರಿಪೇರ್ ಮಾಡಿದ್ದೀನಿ ನಾನು. ಇವತ್ತು ಕೂಡ ಒಂದು ಸ್ಪೆಷಲ್ ರೆಸಿಪಿ ತೋರಿಸಿದ್ದೀನಿ ನಾನು ಹೇಗೆ ಮಾಡೋದು ಅಂತ. ಅದನ್ನ ಹಾಕ್ತೀನಿ ನಾನು ರೆಸಿಪಿ ಏನು ಅಂತ. ಹಾಗೆ ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ. ಪಾಂಡಂದು ಎಲ್ಲ ಇವತ್ತು ಸ್ನಾನ ಆಯಿತು ಅಲ್ವಾ ಮಗನೇ, ಅಲ್ವಾ ಪುಟ? ಪಾಂಡಂದೆಲ್ಲ ಸ್ನಾನ ಆಯ್ತು ಇವತ್ತು. ಪಾಂಡನು ಕೂಡ ಫುಲ್ ಫ್ರೆಶ್ ಆಗಿ ಕಾಣಿಸ್ತಾನೆ. ಪಾಂಡ ಇಸ್ ಫುಲ್ ಫ್ರೆಶ್. ನಗ್ತಾನೆ ಪಾಂಡ. ಇವತ್ತು ಮುದ್ದಾಗಿ ಕಾಣಿಸ್ತಾನಲ್ವಾ ಪುಟ? ಇವತ್ತು ಸ್ನಾನ ಮಾಡಿರೋದು ಕೊತ್ಕಲ್ವೇ ನಿದ್ದೆ ಮಾಡ್ತಾವನ್ ಪಾಪ ಅಲ್ಲೇ. ಆಮೇಲೆ ಫುಲ್ ಕ್ಯೂಟ್ ಆಗಿ ಕಾಣಿಸ್ತಾವನ್ ಇವತ್ತು ನನ್ನ ಮಗ ಪಾಂಡ. ಅಲ್ಲ ಮಗನೇ, ಬಾ ಪಾಂಡ. ಹಾಯ್ ಮಾಡು. ಕಂಡ್ಬಿಟ್ಟ ಈಗ. ಹಾಗೆ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಾಗೆ ನಾವು ಇಲ್ಲಿ ಕೆಂಗೇರಿ ಉಪನಗರನ ಪುಟ, ಉಪನಗರನ ಹಲಸಿನ ಮೇಳ, ಮಾವಿನ ಮತ್ತೆ ಹಲಸಿನ ಮೇಳ ಈಗ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಹೋದ್ವಿ, ಮಾವಿನ ಹಣ್ಣು ಏನಾದ್ರು ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ. ಬಟ್ ಮಾವಿನ ಹಣ್ಣು ಹಲಸಿನ ಹಣ್ಣು ಏನೂ ಇರಲಿಲ್ಲ. ಒಂದೊಂದು ಅಂಗಡಿಲಿತ್ತು, ಆದರೂ ಅದು ರಸಪುರಿ ಹಣ್ಣಿತ್ತು, ಅದೆಲ್ಲ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ನಾವು ಅಲ್ಲೇ ತಗೊಳಕ್ ಹೋಗ್ಲಿಲ್ಲ, ಅಂಗಡಿಯಲ್ಲಿ ತಗೊಂಡು ಬಂದ್ವಿ ನಾವು. ಇನ್ನು ಅಲ್ಲಿ ಕೂಡ ಏನು ತಿನ್ಲಿಲ್ಲ, ಹಂಗೆ ಸುಮ್ಮನೆ ನೋಡ್ಕೊಂಡು ಬಂದ್ವಿ. ಅದೇನು ಜಾಸ್ತಿ ಹಾಕಿರ್ಲಿಲ್ಲ ಅಲ್ವಾ ಪಾಪ, ದೊಡ್ಡದಾಗೇನಿರ್ಲಿಲ್ಲ, ಚಿಕ್ಕದಾಗಿ ಮಾಡಿದ್ರು. ಆಮೇಲೆ ಹಾಗೆ ಬರ್ಬೇಕಾದ್ರೆ ಅದೇ ಫ್ರೂಟ್ಸ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಈಗ ಊಟ ಮಾಡಬೇಕು. ಇನ್ನೂ ಊಟ ಮಾಡಿಲ್ಲ, ಅಲ್ಲೇ ರೆಡಿ ಮಾಡಿ ಇಟ್ಬಿಟ್ಟು ಕೂಡ ಹೋಗಿದ್ದೀನಿ ನಾನು ಅದನ್ನ ಬ್ಲಾಗ್ನ ಶೇರ್ ಮಾಡ್ತೀನಿ ನಿಮಗೆ, ಅದು ಫುಡ್ ರೆಸಿಪಿ ಏನು ಅಂತ. ಅದೇನಂದರೆ 1 ಪಾಟ್ ಸಾಂಬಾರ್ ರೈಸ್ ಅಂತ. ನಿಜವಾಗ್ಲೂ ಆರಾಮ್ಸಾಗಿ ತರಕಾರಿ ಏನು ಯೂಸ್ ಮಾಡ್ದೇನೆ, ತರಕಾರಿ ಏನು ಇಲ್ದೇನೆ ನೀವು ಆ ರೆಸಿಪಿನ ಮಾಡ್ಕೊಳ್ಬೋದು. ತರಕಾರಿ ಏನಾದ್ರು ಇಲ್ಲ ಅಂದ್ರೆ ಆರಾಮ್ಸಾಗಿ ಆ ರೆಸಿಪಿನ ಮಾಡ್ಕೊಳ್ಬೋದು. ಏನು ಯೋಚನೆ ಮಾಡಬೇಕಾಗಿಲ್ಲ ನೀವು, ತರಕಾರಿ ಇಲ್ಲ ಮಾಡೋದಕ್ಕೆ ಅಡುಗೆನ ಅಂತ ಆರಾಮ್ಸಾಗಿ ಮಾಡ್ಕೋಬೋದು. ಸೇಮ್ ಬಿಸಿಬೇಳೆ ಬಾತ್ ಟೈಪೇ 1 ಪಾಟ್ ಸಾಂಬಾರ್ ರೈಸ್ ಅಂತ. ಆ ರೆಸಿಪಿ ನಾನು ನಿಮ್ಗೆ ಹಾಕ್ತೀನಿ. ನಾನು ಇವಾಗ ಶೂಟ್ ಮಾಡ್ಕೋತಿದ್ದೀನಿ, ಆ ರೆಸಿಪಿ ನಾನು ಹಾಕ್ತೀನಿ. ಇವಾಗ ಬನ್ನಿ ಊಟ ಮಾಡೋಣ. ಏನು ಗೊತ್ತಾ, ಕುಕ್ಕರ್ನಲ್ಲೇ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇವಾಗ ಕುಕ್ಕರ್ ಕಾಯಕ್ಕೆ ಇಟ್ಬಿಟ್ಟು, ಕುಕ್ಕರ್ ಕಾದಿದ್ದಾದಮೇಲೆ 1-2 ಸ್ಪೂನಷ್ಟು ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಸೋಂಕಾಳು ಎಲ್ಲನೂ ಹಾಕಿ 3 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ 2 ಗುಂಟೂರು ಮೆಣಸಿನ್ಕಾಯಿ ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಗೆ ಕೆಚ್ಚಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಅಷ್ಟನ್ನು ಒಂದು ಸತಿ ಫ್ರೈ ಮಾಡ್ಕೊಳ್ಳಿ. ಹೆಂಗೆ ಗೊತ್ತಾ, ಬೆಳ್ಳುಳ್ಳಿನ ಕೆಚ್ಚಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇವಾಗ ಸ್ವಲ್ಪ ಹಿಂಗನ್ನ ಬಳಸ್ಕೊಳ್ಳಿ. ಹಿಂಗನ್ನ ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಅಷ್ಟನ್ನು ಹಾಕಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಬೇಡ, ಚಿಕ್ಕದಾಗಿ ಕಟ್ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ಕಲರ್ ಚೇಂಜ್ ಆಯ್ತು. ಇವಾಗ 1-2 ಟೊಮೊಟೊ ಹಾಕೋತಿದ್ದೀನಿ ನಾನು. 2 ಟೊಮೊಟೊನು ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮೆತ್ತಗಾದರೆ ಅದು ತುಂಬ ಚೆನ್ನಾಗಾಗುತ್ತೆ. ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಇವಾಗ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದ್ರ ಜೊತೆಗೇ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ 1-2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ. ನೀವೆಲ್ಲ ತರಕಾರಿ ಸಾಂಬಾರಿಗೆಲ್ಲ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮನೆಗೆ, ಅದನ್ನ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಇದು ಸಾಂಬಾರು ರೈಸ್ ಅಲ್ವಾ, ಅದಕ್ಕೆ ಸಾಂಬಾರು ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ. ಇವಾಗ 1-2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಬಿಟ್ಟು ಅದೇ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು 1 ಅರ್ಧ ಕಪ್ಪು ಬೇಳೆನ ತಗೊಂಡಿದ್ದೀನಿ ಮತ್ತು 1/4 ಲೋಟ ಅಷ್ಟು ಅಕ್ಕಿನ ಹಾಕೋತಿದ್ದೀನಿ. ಅದಕ್ಕೆ ನಾನು 3 ಲೋಟ ನೀರನ್ನ ಹಾಕೋತಿದ್ದೀನಿ. ಏನು ಗೊತ್ತಾ, ಡಬಲ್ಗಿಂತ ಡಬಲ್ ಹಾಕ್ಕೊಳ್ಳಿ. ಬಿಸಿಬೇಳೆ ಬಾತ್ ಥರ ಅಲ್ವಾ ಇದು, ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಚೆನ್ನಾಗಾಗುತ್ತೆ. ಆಮೇಲೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಇವಾಗ ಕುದಿಯೋಕ್ಕೆ ಬಿಟ್ಕೊಳ್ಳಿ. ಕುದ್ದಿದ್ದಾದಮೇಲೆ 1 ಅರ್ಧ ಕಪ್ ಬೇಳೆನ ಹಾಕೋತಿದ್ದೀನಿ. ನಾನಿಲ್ಲಿ ಮಸೂರು ದಾಲ್ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ತೊಗರಿ ಬೇಳೆ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಮಸೂರು ದಾಲ್ ತೊಗೊಂಡಿದ್ದೀನಿ. ಇವಾಗ ನಾನು 3/4 ಕಪ್ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ, ಅಕ್ಕಿ ಕೂಡ ಹಾಕೋತಿದ್ದೀನಿ ಇವಾಗಲೇ ನಾನು. ಇವಾಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ 1 ರೌಂಡ್ ಕುದಿಯೋಕ್ಕೆ ಬಿಡಿ, ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಬಿಡಿ. ಇವಾಗ ಕುದ್ದಿದ್ದಾದಮೇಲೆ ನಾನು ಹುಣಸೆಹಣ್ಣ ಮೊದಲೇ ನೆನೆಯಾಕಿ ಇಟ್ಟಿದ್ದೆ, ಅದ್ರ ರಸನ ಹಾಕೋತಿದ್ದೀನಿ, ಹುಣಸೆಹಣ್ಣು ರಸ ಹಾಕೋತಿದ್ದೀನಿ. ಇವಾಗ ತಿರ್ಗಾ ಅದನ್ನ ಕುದಿಯೋಕ್ಕೆ ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿ ತಿರ್ಗಾ ಇನ್ನೊಂದು ಸತಿ ಕುದಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಜಿಲ್ ಹೊಡ್ಸ್ಕೊಂಡ್ರೆ
1 ಪಾಟ್ ಸಾಂಬಾರ್ ರೈಸ್ ಈಸ್ ರೆಡಿ. ಇವಾಗ ಕುಕ್ಕರ್ ಪ್ರೆಷರ್ ಪೂರ್ತಿ ಇಳಿದಿದೆ. ಈಗ ನೋಡಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳು ಕನ್ಸಿಸ್ಟೆನ್ಸಿನಲ್ಲಿ ಮಿಕ್ಸ್ ಮಾಡಿಕೊಂಡೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಏನಾದ್ರು ಹಾಗೆ ಗಟ್ಟಿಯಾಗಿ ಇಷ್ಟ ಅಂದರೆ ಹಾಗೆ ತಿನ್ನಿ, ಇಲ್ಲಾಂದರೆ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ತುಂಬ ತೆಳು ಇರಲಿ ಅಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಸಪ್ಪೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತೆಳುವಾಗಿದ್ರೇ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನಾವು ಎಮರ್ಜೆನ್ಸಿಗೆ ಏನಾದರೂ ತಿಂಡಿ ಮಾಡಬೇಕು ಅಂತ ಅಂದರೆ, ಇಲ್ಲ ಏನಾದ್ರು ನೈಟಿಗೆ ಡಿನ್ನರೇ ರೆಡಿ ಮಾಡಬೇಕು ಅಂತ ಅಂದ್ಕೊಳ್ಳಿ, ನಮಗೇನಾದ್ರು ಅಕಸ್ಮಾತ್ ತರಕಾರಿ ಇಲ್ಲ, ಏನೂ ಇಲ್ಲ, ಆರಾಮ್ಸಾಗಿ ಮಾಡ್ಕೋಬೋದು. ಬರೀ ಬೇಳೆ ಮತ್ತು ಅಕ್ಕಿ ಇದ್ದರೆ ಆರಾಮ್ಸಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನ ಆರಾಮ್ಸಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೇಲೆ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮೊಸರು ಕೂಡ ಬಳಸ್ಕೋಬೋದು ಇದ್ರ ಜೊತೆಗೆ. ಇವಾಗ 1 ಪಾಟ್ ಸಾಂಬಾರ್ ರೈಸ್ ರೆಡಿ ಆಯಿತು. ಏನು ಸ್ಪೆಷಲ್ ಪಾಪ ಅವರೇ? ಅದು 1 ಪಾಟ್ ಸಾಂಬಾರ್ ರೈಸ್ ಅಂತ ಏನೇನ ಅಂದರೆ ಒಟ್ಟಿಗೆ ಮಾಡೋದು. ಈಗ ಸಾಂಬಾರು ರೈಸು ಬೇರೆ ಬೇರೆ ಥರ ನಿಂಗೆ ಯಾವಾಗಲೂ ಮಾಡ್ಕೊಡ್ತಿದ್ದೆ ಅಲ್ವಾ, ಇದು ಒಟ್ಟಿಗೆ ಬಿಸಿಬೇಳೆ ಬಾತು ಹೌದು, ಹಂಗೆ ಅನ್ಕೋಬೋದು. ಅದೇ ಬಿಸಿಬೇಳೆ ತರಕಾರಿ ಬಟಾಣಿ ಎಲ್ಲ ಹಾಕ್ತೀನಿ ಮಗನೆ, ಇದಕ್ಕೇನು ಹಾಕಿಲ್ಲ. ಇದಕ್ಕೆ ಬರೀ ಅನ್ನ ಬೇಳೆ ಒಂಥರ ದಾಲ್ ಕಿಚಡಿ ತರ ಹಂಗೂ ಅನ್ಕೋಬೋದು. 1 ಪಾಟ್ ಸಾಂಬಾರ್ ರೈಸ್ ಸೇಮ್ ಸಾಂಬಾರ್ ರೈಸ್ ತರನೇ ಇರುತ್ತೆ ಬೇಟ, ಬಟ್ ಖಾರ ಮಾಡಿದೀನಿ, ಸ್ಪೈಸಿ ಸ್ಪೈಸಿ ತುಂಬಾ ಚೆನ್ನಾಗೈತೆ. ಹೆಂಗಿದೆ? ಸೂಪರ್, ಕ್ಯಾಮ್ರಾ ಮಸ್ತ್ ಕಾಣಿಸ್ತೈತೆ ಬ್ರೋ. ಚೆನ್ನಾಗೈತೆ. ನಾನು ಸ್ವಲ್ಪನೇ ಮಾಡಿದೆ, ಇಬ್ರಿಗೆ 1 ಟೈಮ್ ಖಾಲಿ ಆಗಲಿ ಅಲ್ಲಿ ತಿಂತಾ ಇದ್ರೆ ತುಂಬ ಟೇಸ್ಟಿ. ಥ್ಯಾಂಕ್ ಯು. ಎಂತಿಗೆ ವೆರೈಟಿ ಪಾಪ ಅಂತ ಅದಕ್ಕೆ ಕರಿತೀನಿ. ನೀನು ಎಂತಿಗೆ ಥ್ಯಾಂಕ್ ಯು ಮಾಡ್ಕೊಡ್ತಾರದಕ್ಕೆ ನನಗೆ. ನೋಡ್ಬೋದು, ನೋಡಲಿಕ್ಕೆ ಚೆನ್ನಾಗಿದೆ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಒಂಥರ ಬಿಸಿಬೇಳೆ ಬಾತ್ ಥರನೇ ಅನಿಸುತ್ತೆ, ಮತ್ತು ಸಾಂಬಾರ್ ರೈಸ್ ಥರನೂ ಅನಿಸುತ್ತೆ. ನಿಜವಾಗ್ಲೂ ತುಂಬ ಸಾಫ್ಟಾಗಿದೆ, ಚೆನ್ನಾಗಿರುತ್ತೆ ಈ ಥರ ಬಿಸಿ 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 ತಿಂದರೆ. ಪಾಪಮ್ಮ ಹೆಂಗೈತೆ ನೋಡಲ್ಲ, ನಾನು ಹೇಳಲೇಬೇಕಾ? ನೀನೇನು ಹೇಳ್ತಾರೋ ಕರೆಕ್ಟಾಗಿ ಏನು ಅಂತ. ಅದೇ 1 ಪಾಟ್ ಸಾಂಬಾರ್ ರೈಸ್ ಥರ. 1 ಪಾಟ್ ಸಾಂಬಾರ್ ರೈಸ್ ಅಂದರೆ ಬಿಸಿಬೇಳೆ ಬಾತ್ ಥರ ಪುಟ ಅಲ್ಲ, ಸುಡೋದು ತಿಂತಬೇಕು ಅನ್ನಿಸ್ತಾ. ಮೊಸರು ಹಾಕೊಳ್ಳಿ. ಮೊಸರು ಬಿಡಂಗೆ ಚೆನ್ನಾಗಿದೆ. ಬಪ್ಪಣ್ಣ ಅಣ್ಣಲ್ಲಿ ಪಂಡ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಫುಲ್ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಇಬ್ಬರು ತಿಂಡಿ ಎಲ್ಲ ಮಾಡಿ, ಆಮೇಲೆ ಪುಟ್ಟನೂ ಕೂಡ ಮನೇಲೇ ಇದ್ದರು. ಆಮೇಲೆ ಸ್ವಲ್ಪ ಹೊತ್ತು ಈಚೆ ಹೋಗಿದ್ದು ಬರ್ತೀನಿ ಅಂದ್ಕೊಂಡು ಹೋದ್ರು, ಕೆಲಸಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಆಮೇಲೆ ಅವರು ಕೂಡ ಬೇಗ ಬಂದರು. ಅದಾದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ, ಇನ್ನು ಪಾಂಡಂಗೆ ಸ್ನಾನ ಮಾಡಿಸಿರ್ಲಿಲ್ಲ, 1 ವೀಕ್ ಆಗಿಬಿಟ್ಟಿತ್ತು. ಇನ್ನು ಪಾಂಡಂಗೆ ಎಲ್ಲ ಕ್ಲೀನಾಗಿ ಪುಟ್ಟ ಸ್ನಾನ ಮಾಡಿಸಿದ್ರು. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ, ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ, ನಾನು ದೇವರಿಗೆಲ್ಲ ಪೂಜೆ ಮಾಡಿ ಅಷ್ಟರಲ್ಲಿ ಈ ಥರ ಸಾಂಬಾರ್ ರೈಸ್ನು ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ಪ್ರಿಪೇರ್ ಮಾಡಿದೆ. ಇನ್ನು ಅಲ್ಲಿಗೆಲ್ಲ ಹೋಗಿದ್ದು ಬಂದು ನಾವು ಊಟ ಮಾಡಿ ಬೇಗ ಮಲ್ಕೊಂಡ್ವಿ, ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು. ಇವತ್ತಿನ ದಿನ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.